ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 4 ಜ್ಞಾನಯೋಗ ಕರ್ಮಯೋಗದ ಬಗ್ಗೆ ಮತ್ತು ವಿವರಿಸುತ್ತಾ ಶ್ರೀಕೃಷ್ಣನು, ಕರ್ಮಯೋಗವನ್ನು ನಾನು ಮೊದಲು ಸೂರ್ಯನಿಗೆ ಹೇಳಿದ್ದೆನು, ಅವನು ತನ್ನ ಮಗ ವೈವಸ್ವತ ಮನುವಿಗೆ, ನಂತರ ಅವನು ಅವನ ಪುತ್ರ ಇಕ್ಷ್ವಾಕುವಿಗೆ ಹೇಳಿದನು. ನಂತರದಲ್ಲಿ ಕೆಲವು ರಾಜರ್ಷಿಗಳು ಅವರ ಪುತ್ರರು ಕರ್ಮಯೋಗವನ್ನು ತಿಳಿದುಕೊಂಡು ಕಾಲಾಂತರದಲ್ಲಿ ನಷ್ಟವಾಯಿತು. ಈಗ ನನ್ನ ಸ್ನೇಹಿತ ಮತ್ತು ಭಕ್ತನಾದ ನಿನಗೆ ಮತ್ತೆ ಈ ಉತ್ತಮೋತ್ತಮವಾದ ರಹಸ್ಯವಾದ ಕರ್ಮಯೋಗ ವಿದ್ಯೆಯನ್ನು ಹೇಳುವೆನು ಎನ್ನುವನು. ಅದಕ್ಕೆ ಅರ್ಜುನನು, ನೀನು ಹುಟ್ಟುವುದಕ್ಕೆ ಮೊದಲೇ ಸೂರ್ಯನು ಇದ್ದನು ಅಂದ ಮೇಲೆ ನೀನು ಸೂರ್ಯನಿಗೆ ಮೊದಲು ಹೇಳಿದ್ದೆ ಎಂಬುದನ್ನು ನಾನು ಹೇಗೆ ನಂಬಲಿ ಎಂದು ಪ್ರಶ್ನೆ ಮಾಡುವನು. ಅದಕ್ಕೆ ಶ್ರೀಕೃಷ್ಣನು, ನನಗೂ ನಿನಗೂ ಬಹಳ ಜನ್ಮಗಳು ಆಗಿ ಹೋಗಿವೆ, ಅವುಗಳನ್ನು ನಾನು ಬಲ್ಲೆ, ಆದರೆ ನೀನು ಅರಿಯಲಾರೆ. ಭಗವಂತನ ಬಗ್ಗೆ ಜ್ಞಾನ. ಹುಟ್ಟು ಸಾವುಗಳಿಲ್ಲದ ಸಮಸ್ತ ಭೂತಗಳಿಗೂ ಒಡೆಯನಾದ ನಾನು ನನ್ನದೇ ಆದ ಈ ಪ್ರಕೃತಿಯನ್ನು ಕೂಡಿಕೊಂಡು ನನ್ನದೇ ಮಾಯೆಯಿಂದ ನಾನೇ ಅವತಾರ ಎತ್ತುತ್ತೇನೆ. ಯಾವ ಯಾವ ಕಾಲದಲ್ಲಿ ಧರ್ಮ ನಷ್ಟವಾಗಿ ಅಧರ್ಮವು ಅಧಿಕವಾಗುವುದೋ, ತಲೆ ಎತ್ತುವುದೋ ಮೆರೆಯುವುದೋ, ವರ್ಣಾಶ್ರಮ ಧರ್ಮಗಳಿಗೆ ಹಾನಿಯಾಗುವುದೋ, ಆಗ ನಾನು ನನ್ನ ಸ್ವರೂಪವನ್ನು ಪ್ರಕಟಿಸುವೆ. ಸಾಧು ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುರ್ಜನರನ್ನು ಶಿಕ್ಷಿಸುವುದಕ್ಕಾಗಿ ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿಯೂ ನಾನು ಜನ್ಮ ತಾಳುತ್ತೇನೆ. ಈ ರೀತಿಯಾಗಿ ದಿವ್ಯವಾದ ನನ್ನ ಜನ್ಮವನ್ನು, ನನ್ನ ಕರ್ಮವನ್ನು ಯಥಾವತ್ತಾಗಿ ಅರಿತವನು ದೇಹವನ್ನು ತ್ಯಜಿಸಿದ ಬಳಿಕ ಮತ್ತೆ ಹುಟ್ಟುವುದಿಲ್ಲ. ಅವನು ನನ್ನಲ್ಲೇ ಐಕ್ಯನಾಗುತ್ತಾನೆ. ಜೀವನದಲ್ಲಿ ಭಯ, ಕರ್ಮ, ಫಲಗಳಲ್ಲಿ ಅಭಿಲಾಷೆ, ಈ ಕಾರಣದಿಂದಾದ ಕ್ರೋಧವನ್ನು ತ್ಯಜಿಸಿರುವವರು, ಅಂತೆಯೇ ನನ್ನ ಧ್ಯಾನದಲ್ಲೇ ಮನಸ್ಸಿಟ್ಟವರು, ನನ್ನನ್ನೇ ನಂಬಿ ಆಶ್ರಯಿಸಿದವರು, ಇಂತಹವರು ಜ್ಞಾನ ತಪಗಳಿಂದ ಪರಿಶುದ್ಧರಾಗಿ ನನ್ನ ಸ್ವರೂಪವನ್ನು ಹೊಂದುವರು. ಯಾರು ಯಾವ ರೀತಿ ನನ್ನನ್ನು ಆರಾಧಿಸುವರೋ ಅವರಿಗೆ ನಾನು ಹಾಗೆ ಅನುಗ್ರಹಿಸುವೆನು. ಮಾನವರಂತಾದವರು ನನ್ನ ಮಾರ್ಗವನ್ನೇ ಅನುಸರಿಸುವರು. ಈ ಲೋಕದಲ್ಲಿ ಮಾಡಿದ ಕರ್ಮಗಳಲ್ಲಿ ಫಲಗಳನ್ನು ಬಯಸುವವರು ಇಂದ್ರಾದಿ ದೇವತೆಗಳನ್ನು ಆರಾಧಿಸುವರು. ಮಾನವ ಲೋಕದಲ್ಲಿ ಈ ರೀತಿಯ ಕರ್ಮಜನ್ಯ ಫಲಗಳು ಶೀಘ್ರ ಅಥವಾ ಬೇಗ ಲಭಿಸುವವು. ಈ ಲೋಕದಲ್ಲಿ 4 ವರ್ಣಗಳನ್ನು ಅವರವರ ಕರ್ಮಗುಣಗಳಿಗೆ ಅನುಸಾರವಾಗಿ ಶಮ, ದಮಾದಿ, ಶೌರ್ಯ, ಕೃಷಿ, ಸೇವೆ ಹೀಗೆ ನಾನೇ ವಿಭಾಗಿಸಿ ಸೃಷ್ಟಿಸಿದ್ದೇನೆ. ಅವುಗಳ ಸೃಷ್ಟಿಕರ್ತನಾದ ನಾನು ನಾಶರಹಿತ ಎಂದು ತಿಳಿ. ಮಾಡಿದ ಕರ್ಮ ಫಲಗಳು ನನಗೆ ಅಂಟಿಕೊಳ್ಳುವುದಿಲ್ಲ. ಮಾಡಿದ ಕರ್ಮ ಫಲಗಳಲ್ಲಿ ನನಗೆ ಆಸೆ ಇಲ್ಲ ಎಂದು ಕರ್ಮ ಮಾಡುತ್ತಾ ನನ್ನನ್ನು ಸರಿಯಾಗಿ ಅರಿತವನು ಕರ್ಮದ ಫಲದಿಂದ, ಬಂಧನದಿಂದ ಬಿಡಲ್ಪಡುವನು. ಕರ್ಮದ ಸ್ವರೂಪ ಮತ್ತು ರಹಸ್ಯದ ಜ್ಞಾನ. ಪಂಡಿತರು ಸಹ ಕೆಲವು ಸಂದರ್ಭಗಳಲ್ಲಿ ಕರ್ಮದ ವಿಷಯದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಅವುಗಳಲ್ಲಿ ಮೋಹಿತರಾಗುವರು. ಅದುದರಿಂದ ಕರ್ಮ ರಹಸ್ಯವನ್ನು ತಿಳಿಸುವೆ. ಅದರಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬಹುದು ಎಂದು ಕೃಷ್ಣನು ಕರ್ಮ ಸ್ವರೂಪವನ್ನು ವಿವರಿಸುವನು. ಕರ್ಮದ ಮಾರ್ಗ ಅಗಾಧವಾಗಿದ್ದು ಮೊದಲು ಕರ್ಮ, ಅಕರ್ಮ, ವಿಕರ್ಮಗಳ ಸ್ವರೂಪವನ್ನು ತಿಳಿಯಬೇಕು. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು, ಅಂದರೆ ಕರ್ಮವು ಜಡವಾದ್ದರಿಂದ ಚೈತನ್ಯ ರೂಪಿ ಮಾನವನಿಂದ ಆಚರಿಸಲ್ಪಡುತ್ತದೆ. ಆದ್ದರಿಂದ ಕರ್ಮದಲ್ಲಿ ಅಕರ್ಮದ ಸಾನ್ನಿಧ್ಯವಿರುವುದನ್ನು ದೇವನು ಮಾಡಿಸುತ್ತಾನೆ. ಯಾರು ತಿಳಿಯುವನೋ ಅವನು ಮನುಷ್ಯರಲ್ಲೇ ಮಹಾಬುದ್ಧಿವಂತನು, ಯೋಗ್ಯನು ಮತ್ತು ಅವನೇ ಎಲ್ಲ ಕರ್ಮಗಳನ್ನು ಮಾಡುತ್ತಿರುವನು. ಯಾರು ಕಾಮ ಮತ್ತು ಅಪೇಕ್ಷೆ ಸಂಕಲ್ಪವಿಲ್ಲದೆ ಕಾರ್ಯವನ್ನು ಆರಂಭ ಮಾಡುತ್ತಾನೋ, ಯಾರಿಗೆ ತನ್ನ ಜ್ಞಾನ ಕರ್ಮ ಫಲಗಳನ್ನು ದಹಿಸಿರುತ್ತಾನೋ, ಕಾಮನೆ ಅಪೇಕ್ಷೆಯೇ ಇಲ್ಲದಿರುವುದೋ ಅಂತಹವನು ಮಹಾಪುರುಷನೆಂದು, ಮಹಾಪಂಡಿತನೆಂದು ಜ್ಞಾನಿಗಳು ಹೇಳುತ್ತಾರೆ. ಕರ್ಮದಿಂದ ಲಭಿಸುವ ಫಲಗಳಲ್ಲಿ ಇಚ್ಛಾಶಕ್ತಿ ತಾಳದೆ ಸದಾ ತೃಪ್ತನಾಗಿದ್ದು ಯಾರನ್ನು ಆಶ್ರಯಿಸದೆ ಇರುವನೋ ಕರ್ಮನಿರತನಾದರೂ ಕರ್ಮನಿರತನಲ್ಲ. ಆಶಾರಹಿತನು, ಸಂಯಮವಿರುವವನು, ಆತ್ಮ ಸಂಯಮಿಯು,
ಸರ್ವಸಂಗ ಪರಿತ್ಯಾಗಿಯೂ ಆದವನು ಕೇವಲ ಶರೀರ ಸಂಬಂಧ ಕರ್ಮಗಳನ್ನು ಮಾಡುತ್ತಿದ್ದರೂ ಅವನಿಗೆ ಪಾಪ ಅಂಟುವುದಿಲ್ಲ. ನಿಕೃಷ್ಟರಲ್ಲಿಯೂ ಆನಂದದಿಂದ ಇರುವವನು, ಸುಖ ದುಃಖ ಸಮವೆಂದು ತಿಳಿದವನು, ಜಯ ಅಪಜಯ ಒಂದೇ ದೃಷ್ಟಿಯಿಂದ ನೋಡುವವನು, ಮಾತ್ಸರ್ಯರಹಿತನು. ಅಂತಹವನು ವರ್ಣಾಶ್ರಮ ಕರ್ಮಗಳನ್ನು ಮಾಡಿದರೂ ಅದಕ್ಕೆ ಬದ್ಧನಾಗುವುದಿಲ್ಲ. ಇಚ್ಛಾಸಕ್ತಿರಹಿತನಾಗಿ ಆತ್ಮಜ್ಞಾನದಲ್ಲಿ ದೃಢವಾದ ಅಂತಃಕರಣ ಹೊಂದಿದವನು ಯಜ್ಞಕ್ಕೋಸ್ಕರ ಮಾಡಿದ ಸಕಲ ಕರ್ಮಗಳು ಫಲಸಹಿತ ಬಿಟ್ಟು ಹೋಗುತ್ತವೆ. ಕೆಲವು ಯೋಗಿಗಳು ದೇವತೆಗಳಿಗೆ ಪ್ರೀತವಾಗಲೆಂದು ಯಜ್ಞ ಮಾಡುವರು, ಮತ್ತೆ ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮವಾದ ಹವಿಸ್ಸಿನ ಯಜ್ಞವನ್ನು ಮಾಡುವರು. ಕೆಲವರು ಶ್ರವಣೇಂದ್ರಿಯಾದಿ ಸಕಲ ಕರ್ಮಗಳನ್ನು ಸಂಯಮ ಎಂಬ ಅಗ್ನಿಯಲ್ಲಿ ದಹಿಸಿ ಬಿಡುತ್ತಾರೆ. ಮತ್ತೆ ಕೆಲವರು ಶಬ್ದಾದಿ ವಿಷಯವನ್ನು ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇನ್ನು ಕೆಲವರು ಇಂದ್ರಿಯಗಳ ಸಂಪೂರ್ಣ ಕ್ರಿಯೆಯನ್ನು ಜ್ಞಾನ ವಿವೇಕದಿಂದ ಪ್ರಕಾಶಿತ ಆತ್ಮ ಸಂಯೋಗ ಚಿತ್ತ ಏಕಾಗ್ರತೆ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ವ್ರತಗಳನ್ನು ಆಚರಿಸಿ ಯತಿಗಳು ಗಳಿಸಿದ ದ್ರವ್ಯ, ಮಾಡಿದ ತಪಸ್ಸು, ಸಾಧಿಸಿದ ಯೋಗ, ಮಾಡಿದ ಅಧ್ಯಯನ, ಗಳಿಸಿದ ಜ್ಞಾನಗಳನ್ನು ಅರ್ಪಿಸಿ ಯಜ್ಞ ಮಾಡುತ್ತಾರೆ. ಹೀಗೆ ವೇದ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿ ವಿವರಿಸಲಾದ ಅನೇಕ ಪ್ರಕಾರದ ಯಜ್ಞ ಹಾಗೂ ಆ ಯಜ್ಞಗಳೆಲ್ಲವೂ ಕರ್ಮದಿಂದಲೇ ಹುಟ್ಟಿದವೆಂದು ತಿಳಿದೆಯಾದರೆ ಅದರಿಂದಾಗಿ ಮುಕ್ತಿ ಹೊಂದುತ್ತಿ. ದ್ರವ್ಯಮಯವಾದ ಕರ್ಮ ಯಜ್ಞಕ್ಕಿಂತಲೂ ಜ್ಞಾನಮಯವಾದ ಯಜ್ಞವು ಶ್ರೇಷ್ಠವಾದುದು. ಸರ್ವಕರ್ಮವು ಜ್ಞಾನದಲ್ಲಿ ಸಮಾಪ್ತಿ ಹೊಂದುವುದು ಎಂದು ತಿಳಿ. ಅಂತಹ ಜ್ಞಾನವನ್ನು ಪಡೆಯಬೇಕಾದರೆ ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ತೆರಳಿ ವಂದಿಸಿ ನಿಸ್ವಾರ್ಥ ಸೇವೆ ಮಾಡಿ ಪ್ರಾರ್ಥಿಸಿದರೆ ಅವರು ಅಂತಹ ಕರ್ಮಕ್ಕೆ ಸಂಬಂಧಿಸಿದ ಜ್ಞಾನ ಹಾಗೂ ಯಜ್ಞವನ್ನು ತಿಳಿಸುವರು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ, ಯಾವ ಜ್ಞಾನವನ್ನು ಅರಿತು ಮೋಹಭ್ರಾಂತಿಗಳನ್ನು ಹೊಂದದೆ ಸರ್ವಕರ್ಮಭೂತಗಳನ್ನು ಪರಮಾತ್ಮನಾದ ನನ್ನಲ್ಲಿ ಕಾಣಬೇಕು ಅಂಥ ಜ್ಞಾನವನ್ನು ತಿಳಿ. ಒಂದು ವೇಳೆ ಅಧಿಕ ಪಾಪಕರ್ಮ ಮಾಡಿದ್ದರೂ ಈ ರೀತಿಯ ಜ್ಞಾನದ ಮೂಲಕ ಪಾಪ ಸಮುದ್ರವನ್ನು ದಾಟುವೆ. ಉರಿಯುವ ಬೆಂಕಿಯು ಸೌದೆಯನ್ನು ಭಸ್ಮ ಮಾಡುವಂತೆ ಜ್ಞಾನಾಗ್ನಿಯು ಸಕಲ ಪಾಪಕರ್ಮಗಳನ್ನು ಸುಟ್ಟು ಭಸ್ಮ ಮಾಡುವುದು. ಜ್ಞಾನಕ್ಕಿಂತ ಮಿಗಿಲಾದ ಪವಿತ್ರವಾದುದು ಮತ್ತೊಂದಿಲ್ಲ. ಅದನ್ನು ಯೋಗಿಯಾದವನು ಬಹಳ ಕಾಲದ ಅಭ್ಯಾಸದಿಂದ ತನ್ನಲ್ಲಿ ಪಡೆಯುತ್ತಾನೆ. ಆತ್ಮತತ್ವದಲ್ಲಿ ಭೇದಗಳಲ್ಲಿ ಅವಿವೇಕಿಗಳು, ಅನುಮಾನಿಗಳು, ಅಪನಂಬಿಕೆ ಉಳ್ಳವರು, ಅವಿಶ್ವಾಸಿಗಳು ಆದವರು ನಿಶ್ಚಯವಾಗಿ ಕೆಟ್ಟು ಹೋಗಿ ಅವರಿಗೆ ಇಹಲೋಕಗಳಲ್ಲಿ ಮಾನವ ಜನ್ಮವಾಗಲಿ ಪರಲೋಕದಲ್ಲಿ ಜಾಗವಾಗಲಿ ಇಲ್ಲದಂತಾಗಿ ನೆಮ್ಮದಿಯೇ ಇರುವುದಿಲ್ಲ. ಯೋಗ ಮನೋಭಾವದಿಂದ ಕರ್ಮ ಸಂಬಂಧಕ್ಕೆ ಕೊನೆ ಹೇಳಿದವನು, ಜ್ಞಾನದಿಂದ ಸಂಶಯಗಳನ್ನು ಕಡಿದು ಹಾಕಿದವನು, ಅಂತಹವನಿಗೆ ಆತ್ಮಜ್ಞಾನಿಯನ್ನು ಯಾವ ಕರ್ಮಗಳು ಬಂಧಿಸಲಾರವು. ಆದ್ದರಿಂದ ಅಜ್ಞಾನದಿಂದ ಜನ್ಮ ತಳೆದ ನಿನ್ನಲ್ಲಿರುವ ಅನುಮಾನಗಳನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ನಿನ್ನ ಕರ್ಮವಾದ ಯುದ್ಧವನ್ನು ಮಾಡುವುದಕ್ಕೆ ಎದ್ದು ನಿಲ್ಲು. ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಯೋಗದ ಬಗ್ಗೆ ತಿಳಿಸುತ್ತಾನೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.